ನಮ್ದೇ ಹೇಳಿ ಗೆದ್ವಿ 2ನೇ ಕಪ್ಪು ಈ ಸಲ ಮುಂದೆ ಜೋಡಿಂಗು ಬರ್ತೈತೆ. ಏನೇ ಅನ್ನಿ ನಮ್ ವಿರಾಟ್ ಕೊಹ್ಲಿ ಮುಗಿಸ್ತಾ ನೋಡಿ, ಅದಕ್ಕಿಂತ ಖುಷಿ ಏನಿಲ್ಲ. ಕೇಳ್ತೀನಿ, ಲಾಸ್ಟ್ ಟೈಮ್ ಕ್ವಾರ್ಟರ್ ಫೈನಲ್ ಅಲ್ಲಿ ಜಿಟಿ ನ ಹೊಡೆದಾಗ ನೀವು ಹೇಳಿದ್ರಿ ಜಿಟಿ ಅವರು ಟಿಟಿ ಹೋಗಿದ್ರು ಅಂತ ಟಿಟಿಲ್ ಹೋದ್ರು, ತಿರ್ಗಾ ಬಂದ್ರು ಅಂತ ಗಾಡಿ ತಿರ್ಗಿಸ್ಕೊಂಡು ಮನೆಗೆ ಹೋಗಿ ಮನೇಲೆ ಹೊಡ್ತಿದೀವಿ. ಅದು ನಮ್ದು ಮನೆಗೆ ಹೋಗಿ ಹೊಡಿಯೋದ್ರ ರುಚಿನೇ ಬೇರೆ, ಗೊತ್ತಲ್ಲ. ಜೈ ಆರ್ಸಿಬಿ. ಇನ್ನೊಂದ್ ಏನಂತಂದ್ರೆ ಲಾಸ್ಟ್ ಇಯರ್ ಕೂಡ ನಾವು ಕ್ವಾರ್ಟರ್ ಫೈನಲ್ ಅಲ್ಲಿ ಪಂಜಾಬ್ ಕೊಟ್ಬಿಟ್ಟು ಮತ್ತೆ ಅವರೇ ವಾಪಸ್ ಬಂದಿದ್ರು. ಈ ಸರಿ ಕ್ವಾರ್ಟರ್ ಫೈನಲ್ ಜಿಟಿ ಕೊಟ್ಬಿಟ್ಟು ಮತ್ತೆ ಫೈನಲ್ ಅವರೇ ಬಂದಿದ್ದಾರೆ. ಯಾರು ಎಷ್ಟು ಸತಿ ಬಂದ್ರು ನಾವೇ ಹೊಡಿಯೋದು. ಇನ್ನು ಮುಗೀತು, ಈ ಪುಕ ಎಲ್ಲ ಮುಗೀತು. ಈ ಗೆದ್ವಲ್ಲ ಇದೆಲ್ಲ ಕಾಮನ್ ನಮ್ಗೆ. ಈಗ ಏನೋ ಇಲ್ಲ, ನಮ್ದೇ ಕಪ್ಪು. ವರ್ಷ ನಮ್ದೇ ಕಪ್ಪು. ನಾವು ಗೆದ್ದಿದೀವಿ ಅಷ್ಟೇ ಮಾತು. ನೋಡ್ತಾ ಇದೀರಲ್ಲ, 5-5 ಈ 5 ಸ್ಟಾರ್ 2-0. ಚೆನ್ನಾಗಿತ್ತು ಇವತ್ತು. ಯಾವಾಗ್ಲೂ ನಮ್ ಕಪ್ ಬರ್ತಾನೆ ಇರುತ್ತೆ. ನಮ್ ಕಪ್ ಬಂದಿದ್ದೆ ತುಂಬಾ ಖುಷಿ ಆಗಿದೆ. ಜೈ ಆರ್ಸಿಬಿ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಸತತವಾಗಿ ಬೆಂಗಳೂರಿಗೆ ಸತತವಾಗಿ ನಮ್ಮ ಆರ್ಸಿಬಿಗೆ 2ನೇ ಕಪ್ಪು ಬಂತು. ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬಾ ಖುಷಿ ಆಗ್ತಿದೆ. 2ನೇ ಸಲ ಕಪ್ ಬಂದಿರೋದು ಹೇಳಕ್ಕಾಗಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಈಗ CSK ದವರು ಮುಂಬೈ ಅವರು ಹೇಳ್ತಿದ್ರು ಈ ವರ್ಷನೂ ಕಪ್ ಹೊಡೆಯಲ್ಲ ಆರ್ಸಿಬಿ ಅಂತ. ಹೇಟರ್ಸ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಇದ್ ನೋಡ್ಬಿಟ್ಟು ನಾಚಿಕೆ ಪಡಬೇಕು, ಆರ್ಸಿಬಿ ವಿನ್ ಆಗಿದೆ ಅಂತ. ಓಕೆ, ಅದು ಕೂಡ ನಮ್ಮ ಪಟ್ಟಿದಾರ್ದು ಕ್ಯಾಪ್ಟನ್ಸಿ ಹೇಗಿತ್ತು ಅಂತೀರಾ ಈ ವರ್ಷ? ತುಂಬಾ ಚೆನ್ನಾಗಿತ್ತು. ಓಕೆ, ಈಗ ವಿರಾಟ್ ಕೊಹ್ಲಿ ಅವರು ಚೇಂಜ್ ಮಾಡ್ಬಿಟ್ಟು ವಿನ್ ಮಾಡ್ಸಿದ್ರು ಇವತ್ತು, ಅದ್ರ ಬಗ್ಗೆ? ತುಂಬಾ ಚೆನ್ನಾಗಿ ಆಡಿದ್ರು ಎಲ್ರು, ಅದರಿಂದ ವಿನ್ ಆಗಿದೆ. ಈ ಸಲ ಕಪ್ ನಮ್ದಾಯ್ತು, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ ಹೇಳೋದಕ್ಕೆ. ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು ಅಂತ. ಓಕೆ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕೂಡ ಹೇಟರ್ಸ್ ಇದಾರ, ಆರ್ಸಿಬಿ ಹೇಟರ್ಸ್ ಇದಾರ? ಆತರ ಯಾರು ಇಲ್ಲ, ಎಲ್ರು ಆರ್ಸಿಬಿ ಫ್ಯಾನ್ಸ್ ಇದ್ದಾರೆ. ಎಲ್ರು ಆರ್ಸಿಬಿ ಫ್ಯಾನ್ಸ್ ಇದಾರ. ಓಕೆ, ಥ್ಯಾಂಕ್ ಯು. ಹೊಸಕೋಟೆ ಕ್ರೌಡ್ ಅಲ್ಲಿ ಬಂದ್ಬಿಟ್ಟು ಆರ್ಸಿಬಿ ವಿನ್ ಆಗಿರೋದು ನೋಡಿದ್ರಿ, ಏನ್ ಅನಿಸ್ತು ಅಂತ? ಏನ್ ಅನಿಸ್ತು ಅಂತಂದ್ರೆ ಫುಲ್ ಖುಷಿ, ಜಾಲಿ, ಎಂಜಾಯ್ಮೆಂಟ್, ಫುಲ್ ಎಂಜಾಯ್ಮೆಂಟ್. ನೀವ್ ಹೆಂಗ್ ನಮ್ಮ ಬೆಳ್ತಗಾರ ಮಾಡ್ತಿದ್ವಲ್ಲ, ಇಲ್ಲ ಅದು ಅದೇ ತರ ಎಂಜಾಯ್ಮೆಂಟ್ ಸಿಗ್ತು ನಮ್ಗೆ. ಫುಲ್ ಎಂಜಾಯ್ಮೆಂಟ್ ಆಯ್ತು. ಓಕೆ ಅಮಿತ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬ್ರೋ ಇನ್ನೊಂದ್ ಏನ್ ಗೊತ್ತಾ, ಸತತವಾಗಿ 2ನೇ ಕಪ್ ಹೊಡೆದಿರೋದು ನಾವು. ಇದು ಅಂತೂ ಸೆಲೆಬ್ರೇಷನ್ ಅಂತೂ ಸೈಕ್ ಆಗಿ ಮಾಡ್ತೀವಿ ಅಂತೀರಾ, ಏನಂತೀರಾ ಈ ವರ್ಷ? ತುಂಬಾ ಖುಷಿ ಆಗೋಯ್ತು. ಯಾಕಂದ್ರೆ ನಾವು ಜಿಟಿ ಮೇಲೆ ಇದು ಇಟ್ಕೊಂಡಿದ್ವಿ, ಜಿಟಿ ಹೋಯ್ತು. ನಮ್ ಕಿಂಗ್ ಕೊಹ್ಲಿ ಅಂದ್ರೆ ಫುಲ್ ರೊಮ್ಯಾಂಟಿಕ್ ಆಗಿ ಮ್ಯಾಚ್ ಆಡಿದಾನೆ. ಹೌದು, ನಮ್ಗೆ ಅದೊಂಥರ ಖುಷಿ ಆಗೋಯ್ತು. ಓಕೆ, ಹಾಗಾದ್ರೆ ನಾಳೆ ಫುಲ್ ರೂಮ್ ಅಲ್ಲಿ ಪಾರ್ಟಿನ ಏನಂತ ಮನೇಲಿ? ಪಾರ್ಟಿ ಏನಿಲ್ಲ, ಬೆಳಗ್ಗೆ ಡ್ಯೂಟಿ ಹೋಗ್ಬೇಕಲ್ಲ ನಾವು. ಓಕೆ, ಇನ್ನೊಂದ್ ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಆರ್ಸಿಬಿ ಅವರು ಕಪ್ ನ ಬೆಂಗಳೂರಲ್ಲಿ ರ್ಯಾಲಿ ಮಾಡಿದ್ರಲ್ವಾ, ಈ ವರ್ಷನೂ ಅದೇ ತರ ಮಾಡ್ಬೇಕಂದ್ರೆ ಏನಂತೀರಾ? ಓಕೆ, ಲಾಸ್ಟ್ ಟೈಮ್ ಸಿದ್ಧಗಮ್ಮ ಇತ್ತು, ಈ ವರ್ಷ DK ಶಿವಕುಮಾರ್ ಇದ್ದಾಗ ಏನ್ ಮಾಡ್ತಾರೆ ಅಲ್ಲೇ ಗೊತ್ತು. ಥ್ಯಾಂಕ್ ಯು ಬ್ರೋ. ಆರ್ಸಿಬಿ ಈ ಸಲ ಕಪ್ ನಮ್ದು. ಹೇಳಿ ಇನ್ನೊಂದ್ಸರಿ ಹೇಳು. ಆರ್ಸಿಬಿ ಈ ಸಲ ಕಪ್ ನಮ್ದು. ಓಕೆ, ಆರ್ಸಿಬಿ ಅಲ್ಲಿ ಯಾರು ಇಷ್ಟ ನಿಮ್ಗೆ? ವಿರಾಟ್ ಕೊಹ್ಲಿ. ಇವತ್ತು ವಿರಾಟ್ ಕೊಹ್ಲಿ 70 ರನ್ ಹೊಡೆದ್ಬಿಟ್ಟು ಮ್ಯಾಚ್ ವಿನ್ ಮಾಡಿದ್ರಲ್ವಾ? ಹೌದು, ಹೆಂಗಿತ್ತು? ಚೆನ್ನಾಗಿತ್ತು, ನಂಗೆ ತುಂಬಾ ಖುಷಿ ಆಯ್ತು. ಓಕೆ, ಈಗ ನಮ್ಮ ಹತ್ರ 5 ಕಪ್ ಇದೆ ಅನ್ಕೊಂಡು CSK ದವ್ರು ಹೇಳ್ತಿದ್ರು, ಅವ್ರಿಗೆ ಏನಂತೀರಾ? ಅವನ್ಗೆ ಲಾಲಿಪಾಪ್ ಅಷ್ಟೇ. ಸತತವಾಗಿ ನಾವು ನಕ್ಸಸ್ ಮಾಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ವಿ. ಇವತ್ತು ಹೊಸಕೋಟೆ ಕ್ರೌಡ್ ಅಲ್ಲಿ ನೋಡಿದಿರಾ, ಏನ್ ಅನಿಸ್ತು ಅಂತ? ಅದು ಕೂಡ ಆರ್ಸಿಬಿ ಜಿಟಿ ಮೇಲೆ ಮತ್ತೆ ಫೈನಲ್ ಅಲ್ಲಿ ವಿನ್ ಆಯ್ತು, ಏನಂತೀರಾ? ಬ್ರೋ ಇದು ಬಂದು ಗೊತ್ತಿರೋದೆ, ನಮ್ಮೆಲ್ರಿಗೂ ಗೊತ್ತಿರೋದೆ. ಕ್ವಾಲಿಫೈರ್ 1 ಅಲ್ಲೂ ಹೊಡೆದಿದ್ರೆ ಇದು ಒನ್ ಸೈಡ್ ಮ್ಯಾಚ್ ಬ್ರೋ. ಕ್ವಾಲಿಫೈರ್ 1 ಹೆಂಗಾಯ್ತು ಅದೇ ತರ ಒನ್ ಸೈಡ್ ಮ್ಯಾಚ್ ಇದು. ಸಾಕದಾಗಿ ಹೋಯ್ತು. ಅದು ಕ್ರೌಡ್ 1000 ಜನ ಮೇಲೆ ಇದಾರೆ ಇಲ್ಲಿ. ಸಾಕತ್ ಖುಷಿ ಆಯ್ತು ನೋಡಿದಂತೂ. ಇನ್ನೊಂದು ಮುಖ್ಯವಾಗಿ RCB ಫ್ಯಾನ್ಸ್ ಹೇಳ್ತೀನಿ, RCB ಫ್ಯಾನ್ಸ್ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಕ್ ಹೋಗಿ ಏನೇನೋ ಆಯ್ತು. ನಮ್ಮ RCB ಫ್ಯಾನ್ಸ್ 11 ಜನ ತೀರ್ಕೊಂಡ್ರೇನೋ, ಈಗಿತ ಖಂಡಿತ ಸೆಲೆಬ್ರೇಟ್ ಮಾಡ್ತಾರೆ. ಹುಷಾರಾಗಿ ಮಾಡ್ರಿ ಅಷ್ಟೇ ನಾನು ಹೇಳೋದು. ನಮ್ಮ RCB ಫ್ಯಾನ್ಸ್ಗೆ ಹುಷಾರಾಗಿ ಮಾಡಿ. ಹೇಟರ್ಸ್ ಏನ್ ಹೇಳ್ತೀರಾ? ಓಪನ್ ಆಗಿ ಕೇಳು, CSK ಏನ್ ಹೇಳ್ತೀನಿ. CSK ಮತ್ತೆ ಮುಂಬೈ ಅವ್ರಿಗೆ ಏನ್ ಹೇಳ್ತೀರಾ? ಬ್ರೋ ಇಲ್ಲ, ಮುಂಬೈ ಬೇಡ, ನಮ್ಗೆ CSK ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಅದು ಇಲ್ಲ. ಬಟ್ ಇದ್ರೆ ಇನ್ನೊಂದ್ ಕಿತ 5 ಕಪ್ಪು ಮತ್ತೆ ಬರ್ಬಾರ್ದು. ಇನ್ಮೇಲೆ 5 ಕಪ್ಪು ಅಂತ ಮತ್ತೆ ಬರ್ಬಾರ್ದು. ನೋಡೋಣ. ಈ ವರ್ಷ ನಮ್ದು ಪಟ್ಟಿದಾರ್ದು ಕ್ಯಾಪ್ಟನ್ಸಿ ಹೇಗಿತ್ತಂತೀರಾ? ಪಟ್ಟಿದಾರ್ ಬ್ರೋ ಅದೊಂದು ಹೇಳ್ಬೇಕು. MS ಧೋನಿ, ಅದ್ ಬಿಟ್ರೆ ರೋಹಿತ್ ಶರ್ಮಾ, ಅದನ್ನ ಬಿಟ್ರೆ ಇವಾಗ ಆ ಲಿಸ್ಟ್ ಅಲ್ಲಿ ರಜತ್ ಪಟ್ಟಿದಾರ್ ಬ್ಯಾಕ್ ಟು ಬ್ಯಾಕ್ ಕಪ್ ಹೊಡೆದಿರೋದು, ಬೇರೆ ಯಾರು ಹೊಡೆದಿಲ್ಲ. ಸೊ ಆ ಕ್ಯಾಪ್ಟನ್ಶಿಪ್ ಬ್ರೋ, ಅದಿಲ್ಲ ಅಂದ್ರೆ ಇನ್ನೂ ಆಗ್ತಾ ಇರ್ಲಿಲ್ಲ. ಎಲ್ಲಾರು ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ನಮ್ಮ RCB.
ಚೆನ್ನಾಗಿತ್ತು ಬ್ರೋ, ಮ್ಯಾಚ್ ಸಖತ್ತಾಗಿತ್ತು. ಒನ್ ಸೈಡ್ ಮ್ಯಾಚ್ ಹೋಯ್ತು. ಓಕೆ ನೋಡೋಣ ಮುಂದಿನ ವರ್ಷನೂ ನಮ್ದೇ ಅಂತ ಹೇಳ್ಬೋದು. ಮತ್ತೆ ಅದೇನೇ ಬ್ರೋ, ಫ್ಯಾನ್ಸ್ ಸ್ವಲ್ಪ ಹುಷಾರಾಗಿರಿ, ಸೆಲೆಬ್ರೇಟ್ ಮಾಡ್ರಿ, ಹುಷಾರಾಗಿ ಮಾಡ್ರಿ. ಈ ಕಿತ್ತ ಏನು ಆಗ್ಬಾರ್ದು ನಮ್ಮ ಫ್ಯಾನ್ಸ್ಗೆ, ಹುಷಾರಾಗಿ ಮಾಡೋಣ. ಜೈ ಆರ್ಸಿಬಿ. RCB ಮ್ಯಾಚ್ ಸೆಕೆಂಡ್ ಕಪ್ ಹೊಡಿತು, ಏನ್ ಹೇಳ್ತೀರಾ? ಏನ್ ಅನ್ಸೋದು, ಹುಡುಗಿ ಒಪ್ಕೊಂಡೋಗು ಆ ತರ ಖುಷಿ ಆಗಲ್ಲ. ಇವಾಗ ಈ ತರ ಖುಷಿ ಆಗ್ತೈತ್ ನೋಡಿ. ಓಕೆ ಅಂದ್ರೆ ಈಗ- ಸೀದಾ ಸಾದಾ ಕಪ್ ನೋಡಕ್ ಹೋಗಿ ವಿಧಾನಸೌಧ ಅಷ್ಟೇ. ಇವಾಗ ಹೇಳಿ ಬ್ರೋ, ಇವಾಗ ಹೇಳಿ. RCB ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. Okay. ಅಷ್ಟೇನಾ? ಸುಮಾರು ಜನ ಹೇಳ್ತಾ ಇದ್ರು RCB ಫೈನಲ್ ಬಂದ್ರು ಕೂಡ ಸೋತ್ ಹೋಗ್ತಾರೆ ಅಂತ, ಅದ್ರ ಬಗ್ಗೆ ಏನಂತೀರಾ? RCB ಅಭಿಮಾನಿಗಳಿಗೆ ಗೊತ್ತು RCB ಏನ್ ಪವರ್ ಐತೆ, ಅದ್ರ ಬಗ್ಗೆ ಏನೈತೆ ಅಂತ. RCB ತಾಕತ್ತು ಇವತ್ತು ಲೈವ್ ಅಲ್ಲಿ ತೋರಿಸಿದೀವಿ. ಓಕೆ, ಇಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಹೊಸಕೋಟೆ ಈ ಕ್ರೌಡ್ ಅಲ್ಲಿ ನೋಡಕ್ಕೆ ಯಾವ ತರ ಇತ್ತು? ಹೊಸಕೋಟೆಯಲ್ಲಿ ಅರೇಂಜ್ ಮಾಡಿರುವಂತ MLA ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಲ್ಲಿ ಇದಕ್ಕಿಂತ ಜನ ಸೇರ್ಬೇಕು, RCB ಗೆ ಸಪೋರ್ಟ್ ಮಾಡ್ಬೇಕು. ಮುಂದೇನು ಇದೇ ತರ RCB 5 ಕಪ್ ನಾವು ಸತತ ಹೊಡಿತೀವಿ ಅಂತ ನಾವು ಹೇಳ್ತೀನಿ. ಓಕೆ ಬ್ರೋ, ನೀವೇನ್ ಹೇಳ್ತೀರಾ? ಹೇಳಿ ಬ್ರೋ. 18 ವರ್ಷದಿಂದ ಗೆಲ್ಲದೆ ಇರೋ ಕಪ್ನ 18 ವರ್ಷ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಹಿಂಗೆ ನೆಕ್ಸ್ಟ್ ಇಯರ್ ಹ್ಯಾಟ್ರಿಕ್ ಆಗಿ ಹೊಡಿಲಿ ಅಂತ ಇಚ್ಛೆ ಪಡ್ತೀವಿ. ಓಕೆ, ಥ್ಯಾಂಕ್ ಯು. ಐದು ಕಪ್ ಐತೆ. ಓಕೆ 5 ಕಪ್ ಅಲ್ಲಿ 2 ಕಪ್ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಬ್ರೋ. 5 ಕಪ್ ಅಲ್ಲಿ 2 ಕಪ್ ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ನಾವು ದುಡ್ಡು ಹೊಡೆದಿ ತಗೊಂಡಿದೀವಿ. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. GT ಅವರಿಗೆ ಮುಟ್ ನೋಡ್ಕೊಂಡೆ ಹೊಡೆದಿದ್ದಾರೆ. ಎಕ್ಸ್ಪ್ರೆಷನ್ ನನ್ ಕೈ ಆಗ್ತಾ ಇಲ್ಲ ಬ್ರೋ, ಫುಲ್ ಎಮೋಷನಲ್ ಆಗಿದ್ದಾರೆ ಬ್ರೋ. ಏನ್ ಮಾತಾಡಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಭಾರಿ ಎಮೋಷನಲ್, ಫುಲ್ ಖುಷಿ ಆಗ್ತಾ ಇದೆ. ಹ್ಯಾಟ್ರಿಕ್ ನೆಕ್ಸ್ಟ್ ಟೈಮ್, ಮುಂದಿನ ಸಲ ಕಪ್ಪು ನಮ್ದೆ. ಹ್ಯಾಟ್ರಿಕ್ ಆಗ್ಬೇಕು, ಹ್ಯಾಟ್ರಿಕ್. ಶಿವರಾಜ್ ಕುಮಾರ್ ಹೆಂಗೆ ಹ್ಯಾಟ್ರಿಕ್, ನಮ್ಮ RCB ಹ್ಯಾಟ್ರಿಕ್ ಆಗ್ಬೇಕು, ಆ ತರ ಆಸೆ ಪಡ್ತೀನಿ ಬ್ರೋ. ಅಷ್ಟೇ, ಏನು ಹೇಳಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಹೆಂಗ್ ಹೊಡೆದ್ರಪ್ಪ ಇವತ್ತು ಗುಜರಾತ್ ಅವ್ರಿಗಂದ್ರೆ ಹಾ. ಮುಟ್ ಮಾಡ್ಕೋಬೇಕು. GT ಅವರು TT ಅಲ್ಲಿ ಹೋದ್ರು, ಹಿಂಗೋದ್ರು ನೋಡಿ. GT ಅವರು ಟಾಟಾ ಮಾಡ್ಕೊಂತ ಊಟಿಗೆ ಹೋಗೋದ್ರು. ಊಟಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಮಲ್ಕೊಳ್ಳಿ, ಮುಂಜಾನೆ ಬರೋಡಬೇಕು. ಜೈ RCB. ಬ್ರೋ, ಒಂದ್ ನಿಮಿಷ. ಏನ್ ಗೊತ್ತಾ, ನಮ್ಮ ಹತ್ರ 5 ಕಪ್ ಇದೆ, ನಮ್ಮ ಹತ್ರ 5 ಕಪ್ ಇದೆ ಅಂತಿದ್ರು. ಅವ್ರನ್ನ ಇವತ್ತು ನಾವು ನಿಯತ್ತಾಗಿ ಆಡಿದೀವಿ ಅಂತ ಏನಂತೀರಾ? ಅವ್ರ ಏನಾದ್ರು ಮಾಡ್ಕೊಂತ ಹೋಗ್ಲಿಕ್ಕೆ ಯಾವತ್ತಿದ್ರು ಲಾಯಲ್ಟಿ ಬಿಟ್ಕೊಡೋದಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಅವ್ರದ್ದು, ನಮ್ದೇನಿಲ್ಲ, ಲಾಯಲ್ಟಿ ಒಂದೇ. ಕೊಹ್ಲಿ ಹೊಡೆದ್ರೆ ಗೊತ್ತಾ ಇವತ್ತು ಹೆಂಗ್ ಹೊಡೆದ್ರು. ಪೇಮೆಂಟ್ ಕ್ಯಾಚ್ ಡ್ರಾಪ್ ಇದ್ರು, ಡ್ರಾಪ್ ಇಂದ ಔಟ್ ಕೊಟ್ರು, ಆಮೇಲೆ ರಿವ್ಯೂ ತಗೊಂಡ್ಬಿಟ್ಟು ನಾಟ್ ಔಟ್ ಬಂತು. ಇದು ಲಾಯಲ್ಟಿ ಅಂದ್ರೆ. ಓಕೆ, ಇನ್ನೊಂದು ಚೇಂಜ್ ಮಾಸ್ಟರ್ ಅಂತಾನೆ ಫೇಮಸ್ ಆಗಿರುವಂತ ವಿರಾಟ್ ಕೊಹ್ಲಿ ಇವತ್ತು 70 ರನ್ ಹೊಡೆದ್ರು, ಅದ್ರ ಬಗ್ಗೆ ಏನಂತೀರಾ? ಹೇಳಕ್ಕೆ ಎರಡು ಮಾತೇ ಸಾಲಲ್ಲ. ಅವ್ರ ಕಿಂಗ್ ಯಾವತ್ತು ಆಲ್ವೇಸ್ ಕಿಂಗ್. ಅವ್ರ ಮುಂದೆ ಯಾರು ಆಗಲ್ಲ. IPL ಮುಂದೆ ಇಲ್ಲ, ಧೋನಿ ಕೂಡ ಯಾವನಲ್ಲ. ಓಕೆ, ಅಂದ್ರೆ ಟೋಟಲ್ RCB ವಿನ್ ಆಗಿದ್ದಕ್ಕೆ ಫುಲ್ ಖುಷಿ ಇದೆ. 2 ವರ್ಷ ಇದು 2ನೇ ವರ್ಷ ಫುಲ್ ಖುಷಿ ಐತಿ ಅಷ್ಟೇ. ಓಕೆ.